ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 31ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಪಶ್ಮಿನಾ ಶಾಲು ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಕಾಶ್ಮೀರ್, ಹಿಮಾಚಲ ಪ್ರದೇಶ, ಲಡಾಖ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಪಶ್ಮಿನಾ ಶಾಲು ಮುಖ್ಯವಾಗಿ ಕಾಶ್ಮೀರ್ ಭಾಗದಲ್ಲಿ ಕಂಡುಬರುತ್ತೆ. ರೀಸೆಂಟ್ ಆಗಿ ಈ ಒಂದು ಪಶ್ಮಿನಾ ಶಾಲು ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದ್ರೆ, ಲೋಕಸಭಾ ಚುನಾವಣೆಗಿಂತ ಮುಂಚೆ ನರೇಂದ್ರ ಮೋದಿಯವರ ಜೊತೆಗೆ ಮೈಕ್ರೋಸಾಫ್ಟ್ ಕಂಪನಿಯ ಸಂಸ್ಥಾಪಕರಾದಂತಹ ಬಿಲ್ ಗೇಟ್ಸ್ ಅವರು ಸಂವಾದವನ್ನ ಮಾಡಿದ್ದಾರೆ, ಅಂದ್ರೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಈ ಸಮಯದಲ್ಲಿ ಪರಸ್ಪರ ಇಬ್ಬರು ನಾಯಕರೇನಿದ್ದಾರೆ, ಮೈಕ್ರೋಸಾಫ್ಟ್ ಕಂಪನಿಯ ಸಂಸ್ಥಾಪಕರಾದಂತಹ ಬಿಲ್ ಗೇಟ್ಸ್ ರವರು, ಅದರ ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರು ಪರಸ್ಪರ ಉಡುಗೊರೆಗಳನ್ನ, ಗಿಫ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಬಿಲ್ ಗೇಟ್ಸ್ ಅವರು ನರೇಂದ್ರ ಮೋದಿ ಅವರಿಗೆ ಪೌಷ್ಟಿಕಾಂಶದ ಕುರಿತು ಒಂದು ಪುಸ್ತಕವನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಗಿಫ್ಟ್, ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಈ ವೋಕಲ್ ಫಾರ್ ಲೋಕಲ್ ಗಿಫ್ಟ್ ನಲ್ಲಿ ಏನೇನ್ ಇದೆ ಅಂತಂದ್ರೆ, ಮುಖ್ಯವಾಗಿ ಕಾಶ್ಮೀರದ ಪಶ್ಮಿನಾ ಶಾಲ್ ಇದೆ, ಅದರ ಜೊತೆಗೆ ಭಾರತದ ಕೇಸರಿ ಇದೆ, ಡಾರ್ಜಿಲಿಂಗ್ ಮತ್ತು ನೀಲಗಿರಿಯ ಟೀ ಪುಡಿ ಅಂದ್ರೆ ಚಹಾ ಪುಡಿ ಇದೆ, ತೂತ್ಕುಡಿಯ ಮುತ್ತು ಇದೆ, ಹಾಗೆ ಟೆರ್ರಾಕೋಟಾ ಮೂರ್ತಿ ಇದೆ ಒಂದು, ಅದರ ಜೊತೆಗೆ ಒಂದು ಚಿಕಣಿ ಕಲಾಕೃತಿ ಇದೆ. ಈ ಎಲ್ಲವನ್ನ ಒಳಗೊಂಡಂತಹ ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಗಿಫ್ಟ್ ಅನ್ನ ನರೇಂದ್ರ ಮೋದಿ ಅವರು ಬಿಲ್ ಗೇಟ್ಸ್ ಅವರಿಗೆ ಕೊಟ್ಟಿರ್ತಾರೆ. ಬಹಳ ಇಂಪಾರ್ಟೆಂಟ್ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ, ಕಾಶ್ಮೀರದ ಪಶ್ಮಿನಾ ಶಾಲ್ ಏನಿದೆ ಇದಕ್ಕೆ GI ಟ್ಯಾಗ್ ಕೊಡ್ತಾರೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ನಾವು ಕರಿತೀವಿ. ಈ GI ಟ್ಯಾಗ್ ಯಾವ ವರ್ಷದಲ್ಲಿ ಬಂದಿದೆ ಈ ಕಾಶ್ಮೀರದ ಪಶ್ಮಿನಾ ಶಾಲ್ಗೆ ಅಂತಂದ್ರೆ 2005ರಲ್ಲಿ GI ಟ್ಯಾಗ್ ಕೂಡ ಬಂದಿರುತ್ತೆ. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಗಿಫ್ಟ್ ಅನ್ನ ಯಾರಿಗೆ ಕೊಟ್ಟರು ಅಂತ ಕೂಡ ಕೇಳ್ತಾರೆ. ಸೊ ಬಿಲ್ ಗೇಟ್ಸ್ ಅವರಿಗೆ ಇದನ್ನ ಕೊಟ್ಟಿರ್ತಾರೆ. ಈ ಪಶ್ಮಿನಾ ಶಾಲ್ಗೆ 2005ನಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗ್ ಕೂಡ ಬಂದಿರುತ್ತೆ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದ್ರೆ, ಈ ಒಂದು ಸಮಯದಲ್ಲಿ, ಈ ಒಂದು ಸಂವಾದದ ಅಥವಾ ಚರ್ಚೆಯ ಸಮಯದಲ್ಲಿ ಇಬ್ಬರು ನಾಯಕರು ಕೂಡ ಕೃತಕ ಬುದ್ಧಿಮತ್ತೆ, ಸೊ AI ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಹುಟ್ಟಿದಂತಹ ಮಗು ಕೂಡ AI ಎನ್ನುತ್ತೆ ಅಂತ ಹೇಳಿ ಒಂದು ಮಾತನ್ನ ಈ ಸಮಯದಲ್ಲಿ ಹೇಳ್ತಾರೆ. ಹಾಗಾದ್ರೆ ಕೃತಕ ಬುದ್ಧಿಮತ್ತೆ ಬಹಳಷ್ಟು ಒಂದು ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ. ಕಾರಣ ಏನು ಅಂದ್ರೆ, ಇತ್ತೀಚೆಗೆ ಐರಿಸ್ ಅನ್ನುವಂತಹ ಒಂದು ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನ ಕೇರಳದಲ್ಲಿ ಪರಿಚಯ ಮಾಡ್ತಾರೆ. ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಐರಿಸ್ ಅನ್ನೋದು ಏನು, ಎಲ್ಲಿ ಅದನ್ನ ಪರಿಚಯ ಮಾಡಿದ್ರು ಅಂತ. ಐರಿಸ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ ಆಗುತ್ತೆ. ಒಂದು ವುಮೆನಾಯ್ಡ್ ಅಂದ್ರೆ ಒಂದು ವುಮೆನ್ ರೂಪದಲ್ಲಿ ಅಥವಾ ಮಹಿಳೆಯ ರೂಪದಲ್ಲಿ ಇರುವಂತಹ ಒಬ್ಬ ಶಿಕ್ಷಕಿ ಆಗ್ತಾಳೆ ಐರಿಸ್. ಅದೊಂದು ಕೃತಕ ಬುದ್ಧಿಮತ್ತೆ ಶಿಕ್ಷಕಿ. ಯಾವ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಕೇರಳದ ತಿರುವನಂತಪುರ್ನಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂದ್ರೆ, ಕೇರಳದಲ್ಲಿ ಜಸ್ಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ತಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್, ಈ ಸಮಯದಲ್ಲಿ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ನರೇಂದ್ರ ಮೋದಿ ಅವರು ಬಿಲ್ ಗೇಟ್ಸ್ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ಗರ್ಭಕಂಠ ಕ್ಯಾನ್ಸರ್ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಆಗುತ್ತೆ, ಇದ್ರ ಬಗ್ಗೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾರೆ. HPV ಇಂದ ಬರುತ್ತೆ, ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇಂದ ಬರುತ್ತೆ HPV. ಅದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಈ ಗರ್ಭಕಂಠ ಕ್ಯಾನ್ಸರ್ ಇಂದ ಮುಖ್ಯವಾಗಿ ಮಹಿಳೆಯರಲ್ಲಿ ಸಾವು ನೋವುಗಳಾಗ್ತಾ ಇದೆ. ಇದನ್ನ ತಾವು ತಡೆಗಟ್ಟಬೇಕಾಗಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಿಲ್ ಗೇಟ್ಸ್ ಅವರ ಜೊತೆಗೆ ಚರ್ಚೆಯನ್ನ ಈ ಸಮಯದಲ್ಲಿ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ? ಸೊ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆಗಳು ರಾಯಚೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಯ ತನಕ 2024 ವರೆಗೆ ನಾವು ಕನ್ಸಿಡರ್ ಮಾಡಿದ್ರೆ ರಾಯಚೂರು ಜಿಲ್ಲೆಯಲ್ಲಿ, ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಉಷ್ಣಾಂಶ ದಾಖಲಾಗಿದೆ. 1992ರಲ್ಲಿ 44.6 ಡಿಗ್ರಿ ಸೆಲ್ಸಿಯಸ್, 44.6 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ರಾಯಚೂರಿನಲ್ಲಿ ದಾಖಲಾಗಿರುತ್ತೆ. ಸೊ ತದನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಕಲಬುರಗಿ ಬರುತ್ತೆ. ಕಲಬುರಗಿಯಲ್ಲಿ 1996ರಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿರುತ್ತೆ. ಮೂರನೇ ಸ್ಥಾನದಲ್ಲಿ ಬಳ್ಳಾರಿ ಬರುತ್ತೆ. ಬಳ್ಳಾರಿಯಲ್ಲಿ ಕೂಡ 1996ರಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿರುತ್ತೆ. ಕಲಬುರಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ಅದು ಏನು ಅಂತಂದ್ರೆ ತೊಗರಿಯ ಕಣಜ ಅಂತ ನಾವು ಕಲಬುರಗಿಗೆ ಕರಿತೀವಿ. ತೊಗರಿಯ ಕಣಜ ಅಂತ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ತೊಗರಿಯ ಕಣಜ ಅಂತ ಹೇಳಿ ಯಾವ ಜಿಲ್ಲೆಗೆ ನಾವು ಕರಿತೀವಿ? ಸೊ ಕಲಬುರಗಿ, ಗುಲ್ಬರ್ಗ ಅಂತ ನಾವು ಮೊದಲೇನ್ ಕರಿತಿದ್ವಿ, ಕಲಬುರಗಿಗೆ ತೊಗರಿಯ ಕಣಜ ಅಂತ ನಾವು ಕರಿತೀವಿ. ಸೊ ತೊಗರಿಯ ಒಂದು ಬ್ರ್ಯಾಂಡ್ ಬರುತ್ತೆ, ಭೀಮಾ ಬ್ರ್ಯಾಂಡ್. ಸೊ ಈ ಭೀಮಾ ಬ್ರ್ಯಾಂಡ್ ಹೆಸರಿನ ಅಡಿಯಲ್ಲಿ ತೊಗರಿಯನ್ನ ಆನ್ಲೈನ್ ಮತ್ತು ಆಫ್ಲೈನ್ ಮಾರುಕಟ್ಟೆ ಮೂಲಕ ಮಾರಾಟವನ್ನ, ಈ ಕಲಬುರಗಿ ಭಾಗದ ಒಂದು ತೊಗರಿ ಬೇಳೆಯನ್ನ ಭೀಮಾ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಭೀಮಾ ಬ್ರ್ಯಾಂಡ್ ಯಾವ ಕೃಷಿ ಬೆಳೆಗೆ ಸಂಬಂಧಪಡುತ್ತೆ? ಸೊ ಅದು ತೊಗರಿ ಬೆಳೆಗೆ ಸಂಬಂಧಪಡುತ್ತೆ. ಮುಂದಿನ ಒಂದು ಪಾಯಿಂಟ್ ಅನ್ನ ನೋಡಿ. ಸೊ ಏನು ಅಂತಂದ್ರೆ ರೀಸೆಂಟ್ ಆಗಿ ಅಂದ್ರೆ ಈ ವರ್ಷ 2024 ನಲ್ಲಿ ಕಲಬುರಗಿಯಲ್ಲಿ 41.8 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿದೆ. ಹಾಗೆ ಬಾಗಲಕೋಟ್ನಲ್ಲಿ 40.9 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿರುತ್ತೆ. ರಾಯಚೂರಿನಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್, ಕಳೆದ ಒಂದು ದಶಕ ಅಂದ್ರೆ ಕಳೆದ 10 ವರ್ಷದಲ್ಲಿ ಯಾವ ವರ್ಷ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಅಂತಂದ್ರೆ 2023. ಸೊ 2023ಯಲ್ಲಿ ಕಳೆದ ಒಂದು ದಶಕದಲ್ಲಿ, ಒಂದು ದಶಕ ಅಂದ್ರೆ 10 ವರ್ಷದಲ್ಲಿ ಅತಿ ಹೆಚ್ಚು ಒಂದು ಟೆಂಪರೇಚರ್ ದಾಖಲಾದ ವರ್ಷ ಯಾವುದು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ರೆ 2023 ಅನ್ನೋದು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯುವ ನಿಧಿ ಯೋಜನೆ ಅಡಿ ಪ್ರತಿ ತಿಂಗಳು ನಿರುದ್ಯೋಗ ಪದವೀಧರರಿಗೆ ಎಷ್ಟು ಹಣವನ್ನ ನೀಡಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 5,000 ರೂಪಾಯಿ, 3,500 ರೂಪಾಯಿ, 3,000 ರೂಪಾಯಿ, 1,500 ರೂಪಾಯಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕ ಸರ್ಕಾರ ಯುವ ನಿಧಿ ಅನ್ನುವಂತಹ ಒಂದು ಯೋಜನೆನ ಸ್ಟಾರ್ಟ್ ಮಾಡುತ್ತೆ. ಈ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಪದವೀಧರರಿಗೆ 2 ವರ್ಷದ ಅವಧಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನ ನೀಡಲಾಗುತ್ತೆ. ಸೊ ಅದೇ ರೀತಿ ನಿರುದ್ಯೋಗ ಡಿಪ್ಲೊಮಾ ತೇರ್ಗಡೆ ಆದಂತವರಿಗೆ ಪ್ರತಿ ತಿಂಗಳು 1,500 ರೂಪಾಯಿಯನ್ನ ನೀಡಲಾಗುತ್ತೆ. ಸೊ ಎಷ್ಟು ಹಣವನ್ನ ನೀಡ್ತಾರೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಯಾರಿಗೆ ನೀಡ್ತಾರೆ ಅಂತ ಕೂಡ ಕೇಳ್ತಾರೆ, ಎಷ್ಟು ವರ್ಷದವರೆಗೆ ನೀಡ್ತಾರೆ ಅಂತ ಕೂಡ ಕೇಳ್ತಾರೆ. 2 years ವರೆಗೂ ಕೊಡ್ತಾರೆ, ಅಂದ್ರೆ 2 ವರ್ಷದ ಅವಧಿಗೆ ನಿರುದ್ಯೋಗ ಪದವೀಧರರಿಗೆ 3,000 ರೂಪೀಸ್ ಅನ್ನ ಕೊಟ್ರೆ, ಸೊ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪೀಸ್ ಅನ್ನ ಕೊಡ್ತಾರೆ. ಹಾಗೆ ಕರ್ನಾಟಕದ ಬೇರೆ ಬೇರೆ ಯೋಜನೆಗಳು ಸುದ್ದಿಯಲ್ಲಿದೆ ಇತ್ತೀಚೆಗೆ. ಮೊದಲನೇದಾಗಿ ಶಕ್ತಿ ಯೋಜನೆ ಅಂದ್ರೆ ಏನು ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ಸರ್ಕಾರದ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಒಂದು ಯೋಜನೆ ಆಗುತ್ತೆ ಶಕ್ತಿ ಯೋಜನೆ. ಅದೇ ರೀತಿ ಅನ್ನ ಸುವಿಧಾ ಅನ್ನುವಂತಹ ಒಂದು ಯೋಜನೆ ಸುದ್ದಿಯಲ್ಲಿದೆ ಇತ್ತೀಚೆಗೆ. ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮನೆ ಬಾಗಿಲಿಗೆ ಒಂದು ಫುಡ್ ಡೆಲಿವರಿ ಆಪ್ ಮೂಲಕ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡುವಂತಹ ಒಂದು ಯೋಜನೆ ಆಗುತ್ತೆ ಅನ್ನ ಸುವಿಧಾ.
ಹಾಗೆ ನರೇಗಾ ಯೋಜನೆ ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ. ಯಾಕೆ ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಪ್ರತಿದಿನ ಕೊಡ್ತಾ ಇದ್ದಂತಹ ಕೂಲಿ ದರ ಅಂದ್ರೆ ಕೂಲಿ ಏನಿದೆ, ಸಂಬಳ ಏನಿದೆ, ಅದನ್ನ ಹೆಚ್ಚಿಗೆ ಮಾಡಿದ್ದಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿದಿನಕ್ಕೆ 349 ರೂಪಾಯಿ ಕೂಲಿಯನ್ನ ಸಂಬಳವನ್ನ ಕೊಡಲಾಗ್ತಾ ಇದೆ. ಈ ಒಂದು ಪಾಯಿಂಟ್ ಅನ್ನ ನಿಮಗೆ ಎಕ್ಸಾಮ್ ನಲ್ಲಿ, ನಿಮ್ಮ PDO ಎಕ್ಸಾಮ್ ನಲ್ಲೂ ಕೂಡ ಕೇಳ್ತಾರೆ. 349 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, QR ಕೋಡ್ ಮೂಲಕ ಮತಗಟ್ಟೆ ಮಾಹಿತಿಯನ್ನ ಕೊಡುವಂತಹ ವ್ಯವಸ್ಥೆಯನ್ನ ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೆ ತರಲಾಗುತ್ತಿದೆ ಅಂತ ಪ್ರಶ್ನೆ. ಆಯ್ಕೆಗಳು ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ, ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ QR ಕೋಡ್ ಮೂಲಕ ಮತಗಟ್ಟೆ ಮಾಹಿತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಆ ಒಂದು ಮತಗಟ್ಟೆ ಎಲ್ಲಿದೆ, ಎಷ್ಟು ದೂರ ಇದೆ, ಅಲ್ಲಿಗೆ ಹೋಗೋಕೆ ನಾವು ಎಷ್ಟು ಸಮಯ ಬೇಕಾಗುತ್ತೆ, ಹೀಗೆ ಸಂಪೂರ್ಣ ಮಾಹಿತಿಯನ್ನ ಮತದಾರರ ಚೀಟಿಯಲ್ಲಿ QR ಕೋಡ್ ಮೂಲಕ ಮತಗಟ್ಟೆಗೆ ಮಾಹಿತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಇನ್ನು ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು? ಯಾಕಂದ್ರೆ ಎಲೆಕ್ಷನ್ ನಡೀತಾ ಇದೆ, ಈ ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು. ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ 28 ಆಗುತ್ತೆ. ಅದೇ ರೀತಿ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 12 ಆಗುತ್ತೆ. ಸೊ ಈ ಪಾಯಿಂಟ್ ಗಳನ್ನ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಈ ವರ್ಷ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ನೀವು ಯಾವ್ಯಾವ ಎಕ್ಸಾಮ್ ಅನ್ನ ಬರೀತೀರಲ್ವಾ ಮುಂದೆ ಇವಾಗ ಬರುವಂತಹ ಎಕ್ಸಾಮ್ಸ್ ಗಳನ್ನ, ಸೊ ಅದರಲ್ಲಿ ಮುಖ್ಯವಾಗಿ ಲೋಕಸಭಾ ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ನಲ್ಲಿ ಲೋಕಸಭಾ ಎಲೆಕ್ಷನ್ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಲೋಕಸಭಾ ಟೋಟಲ್ ಆಗಿ ಸ್ಥಾನಗಳೆಷ್ಟಿದೆ ಮತ್ತು ಕರ್ನಾಟಕದ ಸ್ಥಾನಗಳೆಷ್ಟಿದೆ, ಹೀಗೆ ವಿಭಿನ್ನವಾದಂತಹ ಪ್ರಶ್ನೆಗಳನ್ನ ತಮ್ಮ ಎಕ್ಸಾಮ್ ನಲ್ಲಿ ತಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಂಡರ್ ಅಲ್ಲಿ ಅಂದ್ರೆ ಭಾರತದ ಸಂವಿಧಾನದ ಸೆಕ್ಷನ್ ಅಂಡರ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಮೌಂಟ್ ರೆನಾಕ್ ಶಿಖರ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಸಿಕ್ಕಿಂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಮೌಂಟ್ ರೆನಾಕ್ ಶಿಖರ ಸಿಕ್ಕಿಂನಲ್ಲಿದೆ. ಸೊ ಇದರ ಎತ್ತರ 16,500 ಅಡಿ ಎತ್ತರವನ್ನ ಹೊಂದಿರುತ್ತೆ. ಈ ಒಂದು ಶಿಖರವನ್ನ ಉದಯ್ ಕುಮಾರ್ ಎಂಬುವವರು ಒಂದೇ ಕಾಲಿನಲ್ಲಿ ಈ ಶಿಖರವನ್ನ ಏರಿದಂತಹ ಸಾಧನೆಯನ್ನ ಮಾಡಿರ್ತಾರೆ. ಇನ್ನು ಪ್ರಸ್ತುತ ನಮ್ಮ ವಿಶ್ವದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಮೌಂಟ್ ಎವರೆಸ್ಟ್ ಪ್ರಸ್ತುತ ನಮ್ಮ ವಿಶ್ವದ ಅತಿ ಎತ್ತರದ ಶಿಖರ ಅನ್ನುವಂತಹ ಖ್ಯಾತಿಯನ್ನ ಹೊಂದಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಅದರ ಮುಂದ್ಗಡೆನೆ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ ಅನ್ನ ನೀವು ಜಾಯಿನ್ ಆದ್ರೆ ನಿಮಗೆ ಪ್ರಚಲಿತ ಘಟನೆಗಳೇನಿದೆ, ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ಅದರ ಜೊತೆಗೆ KS ಮುಖ್ಯ ಪರೀಕ್ಷೆಯ ಒಂದು ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ KS ಮುಖ್ಯ ಪರೀಕ್ಷೆಯ ಡಿಸ್ಕಷನ್ಗೆ ನೀವು ಜಾಯಿನ್ ಆದ್ರೆ ಸೊ ನಿಮಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ. ಇನ್ನು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ KS, PDO, VAO ಮತ್ತು 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ನ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ. ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ತಾವು ಒಂದ್ಸಲ ಆಪ್ ಅನ್ನ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.